ನಮಸ್ಕಾರ. ನನ್ನ ಹೆಸರು ಶ್ರೀಧರ ಕಾನುಗೋವಿ ಅಂಥೇಳಿ. ನಾನು ಉತ್ತರಾದಿ ಮಠದವನು. ಈ ವಿಡಿಯೋ ಮಾಡೋ ಮುಂಚೆ 3 ಡಿಸ್ಕ್ಲೈಮರ್ಸ್ ಕೊಡ್ತಿದ್ದೀನಿ. ಒಂದು, ನಾನು ತೆಲುಗು ಪ್ರಾಂತದವನು, ಹಾಗಾಗಿ ನನ್ನ ಕನ್ನಡ ಆಕ್ಸೆಂಟ್ ಸರಿಯಾಗಿ ಇರಲಿಕ್ಕಿಲ್ಲ, ಹಾಗಾಗಿ ಮುಂಚಿತಾಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಎರಡನೇ ಪಾಯಿಂಟು, ಇದು ನಾನು ಸ್ವತಂತ್ರವಾಗಿ ಮಾಡ್ತಾ ಇದ್ದೀನಿ. ನಾನು ಆವಾಗ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಆನ್ ಓನ್ ಹಾಬಿ. ಇದು ಭಗವಂತನ ಪ್ರೇರಣ ವಿನಃ ಯಾರು ಪ್ರಚೋದನ ಇಲ್ಲ. ಈ ವಿಡಿಯೋದಲ್ಲಿ ನಾನು ತಿಳಿಯದೆ ಏನಾದರೂ ತಪ್ಪು ಮಾತಾಡಿದ್ರೆ ಅದರ ಪೂರ್ಣ ಬಾಧ್ಯತೆ ನನ್ನದೇ ಆಗಿರುತ್ತದೆ. ಮೂರನೇದಾಗಿ, ಇದು ನಾಗೇಂದ್ರಾಚಾರ್ಯವ್ರನ್ನ ವಿಮರ್ಶೆ ಮಾಡೋದೇ ಹೊರತು ಅವ್ರಿಗೆ ಅವಮಾನ ಮಾಡಬೇಕಂತ ಉದ್ದೇಶ ನನಗೆ ಸರ್ವಥಾ ಇಲ್ಲ. ಒಂದು ಕಾಲಕ್ಕೆ ಅವ್ರ ವಿಡಿಯೋಗಳು ನಾನು ಸಾಕಷ್ಟು ಕೇಳ್ತಾ ಇದ್ದೀನಿ, ಅವರಿಗೆ ಫ್ಯಾನ್ ಆಗಿ ಕೂಡ ಇದ್ದೆ. ಅವ್ರ ಪರವಾಗಿ ನಾನು ಉತ್ತರಾದಿ ಮಠ ಪಂಡಿತರ ಜೊತೆಗೆ ವಾದಗಳನ್ನು ಮಾಡಿದ್ದೀನಿ. ಇವಾಗ ಸದ್ಯ ತಟಸ್ಥವಾಗಿದ್ದೀನಿ, ಯಾಕಂದರೆ ಅಭಿಪ್ರಾಯ ಭೇದ ಕಾರಣ. ಅಷ್ಟು ಬಿಟ್ಟರೆ ಅವ್ರ ಮೇಲೆ ನಂಗೆ ಯಾವ ಥರ ದ್ವೇಷನೂ ಇಲ್ಲ. ಇವಾಗ ಅವರು ಹಿಪೋಕ್ರಸಿ ಅಂಥೇಳಿ ಎಲ್ಲರನ್ನೂ ಹೇಳ್ತಾ ಇರ್ತಾರೆ. ನಾನು ಸತ್ಯನಿಷ್ಠವಂತನಾಗಿದ್ದೇನೆ, ಯಾವುದಾದರೂ ಎಲ್ಲಾದರೂ ತಪ್ಪು ನಡೆದರೆ ಅದನ್ನು ನಾನು ಬಹಿರಂಗವಾಗಿ ಸಮಾಜ ಮುಂದೆ ಇಡ್ತೇನೆ ಅಂತ ಹೇಳ್ತಾರೆ. ಬಟ್ ನಾವೆಲ್ಲರೂ ಸತ್ಯನಿಷ್ಠರೇ. ನಮಗೆ ಯಾವುದು ಸತ್ಯ ಅಂತ ಒಪ್ಪಿಗಿದೆಯೋ ಅದನ್ನು ಸಾಧಿಸೋದಲ್ಲಿ, ಅದು ಸತ್ಯ ಅಂತ ಪ್ರೂವ್ ಮಾಡೋದಲ್ಲೇ ನಮಗೆ ನಿಷ್ಠ ಜಾಸ್ತಿ. ಹೀಗಾಗಿ ನಾವೆಲ್ಲರೂ ಸತ್ಯನಿಷ್ಠಾವಂತರೇ. ಇವಾಗ ನಾಗೇಂದ್ರಾಚಾರ್ಯರು ಎಲ್ಲರನ್ನೂ ಟೀಕೆ ಮಾಡ್ತಾರೆ ಹಿಪೋಕ್ರಸಿ ಅಂತ ಹೇಳಿ. ಅವರು ಏನು ಹಿಪೋಕ್ರಸಿ ಇದೆ ತೋರಿಸೋದೇ ಉದ್ದೇಶ. ಇಷ್ಟ ಮುಂಚೆ ಹೇಳಿದ ಹಾಗೆ ಅವ್ರನ್ನ ಕಡಿಮೆ ಮಾಡಿ ತೋರಿಸೋ ಉದ್ದೇಶ ನನಗಿಲ್ಲ. ನಾನು ಒಂದು ಕನ್ನಡಿ, ಅಂದರೆ ಮಿರರ್ ಥರ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಕನ್ನಡಿ ಮುಂದೆ ನಿಂತರೆ ನಮ್ಮಲ್ಲಿ ಏನು ದೋಷ ಇದೆ, ಲೋಪ ಇದೆ, ಹೇಗೆ ಕಾಣಿಸ್ತಿದ್ವಿ ಅನ್ನೋದು ಗೊತ್ತಾಗತ್ತೆ. ಅದೇ ಥರ ಅಷ್ಟೇ. ನಾನು ಅವ್ರನ್ನ ಅವಮಾನ ಮಾಡೋ ಇಂಟೆನ್ಷನ್ ಇಲ್ಲ. ಅದನ್ನು ಪ್ರಾಯಶಃ ಮತ್ತೆ ರಿಪೀಟ್ ಮಾಡ್ತೀನಿ ನಾಗೇಂದ್ರಾಚಾರ್ಯಗೆ ಅರ್ಥ ಆಗೋ ಸಲುವಾಗಿ. ಸೊ ಅವ್ರ ಹಿಪೋಕ್ರಸಿ ಏನಂತ ತೋರಿಸ್ತೀನಿ. ಮೊದಲನೇ ಹಿಪೋಕ್ರಸಿ, ಇದು 2016 ಸಮಯದಲ್ಲಿ ನಡೆದ ವಿಷಯ. ನಾಗೇಂದ್ರಾಚಾರ್ಯರು ಏಕಾದಶಿ ವಿದ್ಯಾದಶಮಿ ಬಗ್ಗೆ ಒಂದು ಆರ್ಟಿಕಲ್ನ ಬರೆದಿದ್ದರು ಫೇಸ್ಬುಕ್ಕಲ್ಲಿ. ಅದಕ್ಕೆ ಪ್ರತ್ಯುತ್ತರ ರಾಯರ ಮಠದಿಂದ ಬಂದಿತ್ತು. ಒಬ್ಬ ಪಂಡಿತರು ನಾಗೇಂದ್ರಾಚಾರ್ಯ ಮಾಡಿದ್ದ ಎಲ್ಲ ವಿಷಯಗಳು, ಹೇಳಿದ್ದ ಎಲ್ಲ ವಿಷಯಗಳು ತುಂಬ ತಪ್ಪಿದೆ, ಇಟ್ಸ್ ಎ ಫಾಲ್ಸ್ ಇನ್ಫಾರ್ಮೇಷನ್ ಅಂಥೇಳಿ ಅವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಆ ಫೇಸ್ಬುಕ್ ಪೋಸ್ಟನ್ನು ನಾನು ನಾಗೇಂದ್ರಾಚಾರ್ಯ ಅವರಿಗೆ ಮೆಸೇಜ್ ಮೂಲಕ ಕಳಿಸಿದ್ದೀನಿ. ಇದಕ್ಕೆ ಅವರು ಉತ್ತರ ನೋಡಿ ಏನಂತ ಹೇಳಿದ್ದಾರೆ. ಅವರು ಲೆಟ್ ದೆಮ್ ಪ್ರೂವ್ ಅಂತ ಹೇಳ್ತಿದ್ದಾರೆ. ಅಂದರೆ ಇವರು ವಾದ ನಿಜವಾಗಿ ಗಟ್ಟಿಯಾಗಿ ಇದ್ದರೆ, ಅವರ ವಿಷಯದ ಬಗ್ಗೆ ಅವರಿಗೆ ತುಂಬ ಪೂರ್ಣ ವಿಶ್ವಾಸ ಇದ್ದಿದ್ದರಲ್ಲಿ ಇವಾಗ ಬೇರೆ ಬೇರೆ ವಿಷಯದಲ್ಲಿ ಎಷ್ಟು ವಾದ ಮಾಡ್ತಿದ್ದಾರೋ, ಭಗವಾನ್ ವಿಷಯ ಇರ್ಬೋದು, ಭಗವದ್ಗೀತಾ ಮೇಲೆ ಅವರೊಂದು ವಿವಾದವನ್ನು ಎಬ್ಬಿಸಿದರೆ TV ಚಾನಲ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟರು. ಅಥವಾ ಉತ್ತರಾದಿ ಮಠದಲ್ಲಿ ಬೇರೆ ಯಾವುದೇ ವಿಷಯದಲ್ಲಿ ವಿವಾದ ಬಂದ ಕಾಲಕ್ಕೆ ಸಮಾಜ ಮುಂದೆ ಇಡ್ತೇನೆ ಅಂಥೇಳಿ ಅವರು ವಿಶ್ವನಂದಿನಿ ಆ್ಯಪಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಎಷ್ಟೊಂದು ಪ್ರಚಾರ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ಕೂಡ ಅದೇ ಥರ ಮಾಡಬೇಕಾಗಿತ್ತು. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನೋಡಿ. ಇನ್ನೊಬ್ಬ ಆಚಾರ್ಯರು ಉತ್ತರಾದಿ ಮಠದಿಂದ ಪುಸ್ತಕವನ್ನು ಬಿಡುಗಡೆ ಮಾಡಿದ ಮೇಲೆ ಇವರು ಹೇಳ್ತಾರೆ, ಜಾರ್ಕೊಂಡಿದ್ದಾರೆ, ನನಗೆ ವಾದಕ್ಕೆ ನಾನು ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿದರೆ ಇವರು ಬರಲಿಲ್ಲ, ಜಾರ್ಕೊಂತಿದ್ದಾರೆ, ತಪ್ಪಿಸ್ಕೊಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಇವರು ಮಾಡಿದ್ದೇನು? ರಾಯರ ಮಠದ ಪಂಡಿತರು ಬಂದು ನಾಗೇಂದ್ರಾಚಾರ್ಯ ಹೇಳೋದೆಲ್ಲ ತಪ್ಪು ಅಂತ ಹೇಳಿದ ಕಾಲಕ್ಕೆ ಇವರು ಕೂಡ ಇದೇ ಥರ ವಾದ ಮಾಡಬೇಕಾಗಿತ್ತು, ವಾದಕ್ಕೆ ಅರೇಂಜ್ಮೆಂಟ್ಸ್ ಮಾಡಬೇಕಾಗಿತ್ತು. ನೀವೇ ಪ್ರೂವ್ ಮಾಡಿ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಂತಲ್ವೇ? ಇದಕ್ಕೇನು ಉತ್ತರ ಕೊಡ್ತೀರಿ ನಾಗೇಂದ್ರಾಚಾರ್ಯ ಅವರೇ? ಇವರ ವಿಷಯದಲ್ಲಿ ಒಂದು ಥರ ಸ್ಟ್ಯಾಂಡರ್ಡ್, ತಾವು ಎಲ್ಲಿ ಗಟ್ಟಿ ಇದ್ದೀವಿ ಅಂತ ಅವರು ಫೀಲ್ ಆಗ್ತಾರೋ ಅಲ್ಲಿ ಬೇರೆ ಥರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದಾರೆ. ಇದು ಹಿಪೋಕ್ರಸಿ ಅಲ್ಲ. ಮತ್ತು ಏನಂತೀರಿ ನಾಗೇಂದ್ರಾಚಾರ್ಯ ಅವರೇ? ದಯವಿಟ್ಟು ತಿಳಿಸಿ. ಸೆಕೆಂಡ್ ಇನ್ಸಿಡೆಂಟ್ ಹಿಪೋಕ್ರಸಿ ಬಗ್ಗೆ. ಹೆಚ್ಚು ಕಡಿಮೆ ಇದೇ ಸಮಯದಲ್ಲಿ ನಾಗೇಂದ್ರಾಚಾರ್ಯ ಅವರು ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ಅದು ಸತ್ಯಾತ್ಮತೀರ್ಥ ಸ್ವಾಮಿಗಳವರ ಬಗ್ಗೆ. ಹುಳಿಯಾದ ಸೀಕರ್ಣಿ ಅಂತ ಟೈಟಿಲ್ ಇಟ್ಟು ಸ್ವಾಮಿಗಳವರು ಒಬ್ಬ ಶಿಷ್ಯರಿಗೆ ಒಂದು ಸೌಟಿಂದ ಸೀಕರ್ಣಿ ಹಾಕಿರೋದು, ಬಾಯಲ್ಲಿ ಹಾಕಿರೋದು ಒಂದು ಫೋಟೋ ಯಾರೋ ಪೋಸ್ಟ್ ಮಾಡಿದ್ದರು. ಅದನ್ನು ಬೇಸ್ ಮಾಡಿಕೊಂಡು ತುಂಬ ಕಾಮೆಂಟ್ ಮಾಡಿ ನಾಗೇಂದ್ರಾಚಾರ್ಯರು ಬರೆದಿದ್ದರು. ಆ ಪೋಸ್ಟ್ ಮೇಲೆ ನಾನು ಅವ್ರನ್ನ 4 ಪ್ರಶ್ನೆಗಳನ್ನು ಕೇಳಿದ್ದೆ.
ಪ್ರಶ್ನೆ ಏನು ಅಂತಂದರೆ, ಸತ್ಯಾತ್ಮ ತೀರ್ಥರು ಹಾಕಿದ್ದು ಅದೊಂದು ಫೋಟೋ. ಆ ಫೋಟೋ ಮುಂದೆ ಹಿಂದೆ ಏನೂ ತಿಳಿಯದೇನೆ ಒಂದು ಫೋಟೋನ ಬೇಸ್ ಮಾಡಿಕೊಂಡು ಅಷ್ಟು ಆರ್ಟಿಕಲ್ ಬರೆದು ಇದು ತಪ್ಪು ನಡೆದಿದೆ ಅಂತ ಯಾಕೆ ಪ್ರಚಾರ ಮಾಡ್ತಿದ್ದೀರಿ? ಅದು ಫಸ್ಟ್. ಸೆಕೆಂಡ್ ಕ್ವಶನು, ಅದಕ್ಕಿಂತ ಮುಂಚಿತಾಗಿ ಅವರು ಒಂದು ವಿಡಿಯೋ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದರು. ಅದರಲ್ಲಿ ಅವರು ಕುರ್ತಾ ಅಂದರೆ ಶಾರ್ಟ್ ಕುರ್ತಾ ಅವರು ಅದನ್ನು ಧಾರಣ ಮಾಡಿದ್ದರು. ಶಾರ್ಟ್ ಕುರ್ತಾನ ಧಾರಣ ಮಾಡಿ ವಿಡಿಯೋವನ್ನು ನಾನು ಉಲ್ಲೇಖ ಮಾಡುತ್ತಾ ಕೇಳಿದೆ, ಆಚಾರ್ಯರೇ, ನೀವು ಮತ್ತು ಬೇರೆಯವ್ರನ್ನೆಲ್ಲ ಟೀಕೆ ಮಾಡ್ತಿದ್ದೀರಿ, ಸ್ಟಿಚಿಂಗ್ ಮಾಡಿದ ಬಟ್ಟೆಗಳು ಧರಿಸಬಾರದು ಮತ್ತು ನೀವು ಏಕ ಆ ಬಟ್ಟೆಗಳನ್ನ ಹಾಕ್ಕೊಂಡಿದ್ದೀರಿ? ಇದು ನನ್ನ ಎರಡನೇ ಪ್ರಶ್ನೆ ಆಗಿತ್ತು. ಮೂರನೇ ಪ್ರಶ್ನೆ, ಒಬ್ಬ ಯೂಸರ್ ಕೇಳಿದ್ದನ್ನು ನಾನು ಮತ್ತೆ ರಿಪೀಟ್ ಮಾಡಿದೆ. ಅದು ನನ್ನ ಪ್ರಶ್ನೆ ಇರಲಿಲ್ಲ. ಒಬ್ಬ ಯೂಸರ್ ಕೇಳಿದರು, ಸ್ವಾಮಿಗಳವರು ಆ ಪಂಚಾಮೃತ ಅಥವಾ ಸೀಕರ್ಣಿ ಹಾಕಿದ ಅನಂತರ ಆ ಸೌಟ್ ತೆಗೆದು ಬಿಟ್ಟಿದ್ದಾರೋ ಏನೋ, ಅದು ನಾವು ನೋಡಿಲ್ಲಲ್ಲ, ಆ ಫೋಟೋ ಬೇಸ್ ಮಾಡಿಕೊಂಡು ನೀವು ಯಾಕೆ ಆ ಥರ ಮಾಡಿದ್ದೀರಿ ಅಂತ ಆ ಯೂಸರ್ ಕ್ವಶನ್ ಇತ್ತು. ಅದಕ್ಕೆ ನಾಗೇಂದ್ರಾಚಾರ್ಯರು ನೀವು ನೋಡ್ಕೊಂಡು ಬಂದು ನನಗೆ ಹೇಳಿ ಅಂತ ತುಂಬ ರೂಡಾಗಿ ಅಲ್ಲಿ ಆನ್ಸರ್ ಮಾಡಿದರು. ಆ ಟೋನ್ ಗೊತ್ತಾಗತ್ತೆ ಅಲ್ಲ ಯಾವ ಥರ ಆನ್ಸರ್ ಇದೆ ಅಂಬೋದು. ಅದು ಕೂಡ ನಾನು ಕೇಳಿದೆ, ಯಾಕೆ ಈ ಥರ ಆನ್ಸರ್ ಮಾಡಿದಿರಿ ಅಂತ ಹೇಳಿ. ಇದು ನನ್ನ ಮೂರನೇ ಪ್ರಶ್ನೆ. ಅವ್ರ ಪ್ರಶ್ನೆನ ನಾನು ರಿಪೀಟ್ ಮಾಡಿದೆ, ಯಾಕೆ ರೂಡಾಗಿ ಮಾತಾಡಿದಿರಿ, ರೂಡಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಎಂಬುದರ ನನ್ನ ಮೂರನೇ ಪ್ರಶ್ನೆ ಆಗಿತ್ತು. ನಾಲ್ಕನೇ ಪ್ರಶ್ನೆ ಆಗಿ ಅವರು ಪರಶುರಾಮ ದೇವರ ಚರಿತ್ರೆಯನ್ನು ಹೇಳುವಾಗ ದೊಡ್ಡವರು ಮಾಡಿದ ಯಾವುದೇ ತಪ್ಪನ್ನು ತೋರಿಸುವಾಗ ತುಂಬ ಎಚ್ಚರದಿಂದ ಮಾಡಬೇಕು. ನಮ್ಮ ಇಷ್ಟಾನುಸಾರವಾಗಿ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬಹಳ ಅರ್ಥ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿದ್ದರು. ಇಷ್ಟು ಹೇಳಿದವ ನೀವು ಶ್ರೀಗಳವರು ಮಾಡಿದ ಕೆಲಸನ ಪೂರ್ವಾಪರ ವಿಚಾರ ಮಾಡದೆ ಫೇಸ್ಬುಕ್ಕಲ್ಲಿ ಹೇಗೆ ಇದು ತಪ್ಪು ಅಂತ ನಿರ್ಧಾರಕ್ಕೆ ಬಂದು ಈ ಪೋಸ್ಟ್ ಹಾಕಿದಿರಿ ಅಂತ ಇದು ನನ್ನ ನಾಲ್ಕವ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗಳೆಲ್ಲ ನಾನು ಡ್ರಾಫ್ಟ್ ಮಾಡಿ ಅವರು ವಿಶ್ವನಂದಿನಿ ಗ್ರೂಪಲ್ಲಿ ನಾನು ಪೋಸ್ಟ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 11 o'clock ಆಗಿರುತ್ತೆ ನೈಟ್. ಆದ ನಂತರ ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ನನಗೆ ರೆಸ್ಪಾನ್ಸು ಬಂತು, ನಾಗೇಂದ್ರಾಚಾರ್ಯರ ಕಡೆಯಿಂದ ಬಂತು. ಅವರು ಮಾಡಿದ ರೆಸ್ಪಾನ್ಸ್ ಈ ಥರ ಇತ್ತು, ವೆರಿ ವ್ಯಾಲಿಡ್ ಕ್ವಶನ್ಸ್ ಶ್ರೀಧರ್ ಕಾನ್ಗೋವಿ ಅಂತ ನನ್ನ ಹೆಸರು ಹೇಳಿದ್ದಾರೆ. ಅದರ ಜೊತೆಗೆ ಐ ವಿಲ್ ರೆಸ್ಪಾಂಡ್ ಟು ದೀಸ್ ಕ್ವಶನ್ಸ್ ಟುಮಾರೋ ಆಸ್ ಐಮ್ ವೆರಿ ಟಯರ್ಡ್ ನಾವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸುಮಾರಾಗಿ 12 ಗಂಟೆಗೆ ಆ ಕಾಲ ಆಗಿರಬಹುದು. ಸೊ ನಾನು ಹಾಗಾಗಿ ಬೆಳಗ್ಗೆನೇ ಎದ್ದು ಫಸ್ಟ್ ಥಿಂಗ್ ನಾನು ನೋಡಿದ್ದು ಏನು, ಅವ್ರು ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ಪ್ರೈಸ್ ಆಗಿದ್ದೀನಿ ನಾನು. ಬೆಳಗ್ಗೆ ಅವ್ರ ಅಕೌಂಟ್ ಪೂರ್ಣವಾಗಿ ಡಿಆಕ್ಟಿವೇಟ್ ಮಾಡಿಬಿಟ್ಟಿದ್ದಾರೆ. ಫೇಸ್ಬುಕ್ ಅಕೌಂಟು ವಿಶ್ವನಂದಿನಿ ಗ್ರೂಪು ಕಂಪ್ಲೀಟಾಗಿ ಡಿಆಕ್ಟಿವೇಟ್ ಮಾಡಿದ್ದಾರೆ. ನನಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದವರು ಸತ್ಯನಿಷ್ಠ ಇದ್ದವರಾಗಿದ್ದರೆ ನನಗೆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಮತ್ತು ಇದನ್ನು ಏನನ್ನಬೇಕು ನಾಗೇಂದ್ರಾಚಾರ್ಯ ಅವರೇ, ದಯವಿಟ್ಟು ನೀವೇ ತಿಳಿಸಿ. ಇದನ್ನು ನೀವು ಜಾರಿಕೊಂಡಿದ್ದೀರಿ, ತಪ್ಪಿಸ್ಕೊಂಡಿದ್ದೀರಿ ಅಂತ ಹೇಳಬಹುದಾ? ಇನ್ನು ಥರ್ಡ್ ಪಾಯಿಂಟ್, ಇದರಲ್ಲಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತಿದ್ದೀನಿ. ಅದು ಅವರ ಆ್ಯಪಿಂದೇ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಅದರಲ್ಲಿ ಅವರು ಹೇಳ್ತಾರೆ, ಒಂದು ವಿವಾದದ ವಿಷಯದಲ್ಲಿ ನೀವು ಯಾಕೆ ನಿಮ್ಮ ವಾಯ್ಸ್ ರೈಸ್ ಮಾಡಿಲ್ಲ ಅಂತ ಹೇಳಿದರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ಇದು ತಪ್ಪು ಅಂತ ಎಲ್ಲರಿಗೇ ಗೊತ್ತಾಗಿದೆ, ಹಾಗಾಗಿ ನಾನು ಇದರ ಬಗ್ಗೆ ಅಷ್ಟು ಸಮಾಜದಲ್ಲಿ ಹೇಳೋ ಅಗತ್ಯನೇ ಇಲ್ಲ, ಎಲ್ಲರಿಗೆ ಕಾಣಿಸಿ ಬರ್ತಿದೆ, ಅದಕ್ಕಾಗಿ ನಾನು ತಪ್ಪು ಅಂತ ಪ್ರತ್ಯೇಕವಾಗಿ ಹೇಳೋ ಕಾರಣ ಇಲ್ಲ, ಇದು ಎಲ್ಲ ಲೌಕಿಕರೇ ಈ ವಿಷಯದಲ್ಲಿ ಮಾತಾಡಬೇಕು, ನಾವು ಪಂಡಿತರು ಮಾಡೋ ಕೆಲಸಗಳೆಲ್ಲ ಬೇರೆ ಇರುತ್ತೆ, ಇಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಕಾಮೆಂಟ್ ಮಾಡೋ ಅಗತ್ಯ ಇಲ್ಲ ಎಂಬೋ ಥರ ಹೇಳ್ತಿದ್ದಾರೆ. ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಶ್ರುತಿಯವರು ಶ್ರೀಮನ್ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದೊಳಗೆ ಅಲ್ಲಿ ಮಂಚಾಲಮ್ಮನಿಗೆ ಆರತಿಯನ್ನು ಅವರ ಕಡೆಯಿಂದ ಅಲ್ಲಿನ ಸಿಬ್ಬಂದಿಗಳು ಮಾಡಿಸಿದ್ದಾರೆ. ಶ್ರುತಿ ಅವರು ಸುಬುಧೇಂದ್ರರ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನ ಸಹಿತ ಮಾಡ್ತಾರೆ. ಆ ನಂತರ ಸುಬುಧೇಂದ್ರರು ಮಂತ್ರಾಕ್ಷತೆಯನ್ನ ಶ್ರುತಿಯವರ ಮೇಲೆ ಹಾಕ್ತಾರೆ. ಈ 3 ಘಟನೆಗಳು, ಇದರ ಬಗ್ಗೆ ನಾನು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ, ವಿದ್ವಾಂಸರ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಇಡೀ ಸಮಾಜಕ್ಕೆ ಯಾವುದು ಪರಿಸ್ಪಷ್ಟವಾಗಿ ತಪ್ಪು ಅಂತ ತಿಳಿತಾ ಇದೆಯೋ ಅದನ್ನು ಹೇಳಲಿಕ್ಕೆ ನಾವು ಬರಬೇಕಾ? ಅಥವಾ ಈ ತರಹದ ವಿಷಯಗಳ ಕುರಿತು ಮಾತನಾಡಲಿಕ್ಕೆ ನಾನು ಇಲ್ಲಿ ಕುಳಿತುಕೊಂಡಿದ್ದೇನಾ? ಇದು ನಿಜ ಅಂತ ಒಪ್ಪಬೇಕಾಗಿತ್ತು. ಆದರೆ ನಾನಿಷ್ಟ ಮುಂಚೆ ಹೇಳಿದ ಇನ್ಸಿಡೆಂಟು, ಶ್ರೀ ಸತ್ಯಾತ್ಮತೀರ್ಥರು ಒಂದು ಸೀಕರ್ಣಿ ಹಾಕಿದ ವಿಷಯದಲ್ಲಿ ಅಷ್ಟು ವಿವಾದ ಮಾಡಿದವರು, ಅದರಲ್ಲಿ ಹಿಂದೆ ಏನು ನಡೆದಿದೆ, ಆ ಫೋಟೋ ತೆಗೆದ ಆನಂತರ ಏನು ನಡೆದಿದೆ ಅಂತ ತಿಳಿಯದೇನೆ ಅಷ್ಟು ದೊಡ್ಡ ವಿವಾದ ಮಾಡಿ ಬೇರೆ ವಿಷಯದಲ್ಲಿ ಮಾತ್ರ
ಇಲ್ಲಿ ಏನು ಸಂಬಂಧ ಇಲ್ಲ, ನಾವು ಇದು ಮಾತಾಡೋ ಅಗತ್ಯ ಇಲ್ಲ ಅಂತ ತೆಗೆದಾಕ್ತಿದ್ದಾರೆ. ಇದು ನಾನು ನಮ್ಮ ಮಠ ಬೇರೆ ಮಠ ಅಂತ ಮಾತಾಡ್ತಿಲ್ಲ. ಇದು ಯಾರ ಮಠದ್ದು ಇದ್ದರೂ ಕೂಡ, ಉತ್ತರಾದಿ ಮಠದ್ದಿದ್ದರೂ ಸ್ವಾಮಿಗಳವರು ಯಾವುದೇ ವಿಮರ್ಶೆಯನ್ನು ಸಹೃದಯದಿಂದ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಯಾವ ಥರ ಸಂದೇಹನೂ ಇಲ್ಲ. ನಮ್ಮ ಮಠನ ಮಾತ್ರ ಕಾಮೆಂಟ್ ಮಾಡ್ತಿದ್ರಿ, ಬೇರೆ ಮಠನ ಕಾಮೆಂಟ್ ಮಾಡ್ತಾ ಇಲ್ಲ ಎಂಬ ಉದ್ದೇಶದಿಂದ ಹೇಳ್ತಿಲ್ಲ. ಇವರು ಡಬಲ್ ಸ್ಟ್ಯಾಂಡರ್ಡ್ಸ್. ಒಂದು ಕಡೆ ಪೂರ್ಣ ವಿಷಯ ಗೊತ್ತಿಲ್ಲದೇನೆ ಕಾಮೆಂಟ್ ಮಾಡಲಿಕ್ಕೆ, ಪೋಸ್ಟ್ ಹಾಕಲಿಕ್ಕೆ ರೆಡಿ ಆಗ್ತಾರೆ. ಇನ್ನೊಂದು ಕಡೆ ಸಂಪೂರ್ಣವಾಗಿ ಇನ್ಸಿಡೆಂಟ್ ಕಾಣಿಸ್ತಿದೆ, ವಿಡಿಯೋ ಮೂಲಕ ಕಾಣಿಸ್ತಿದೆ, ಆದರೂ ಇಂತಹ ಸಣ್ಣ ವಿಷಯಗಳು ನಾವು ಕಾಮೆಂಟ್ ಮಾಡಲಿಕ್ಕೆ ಇಲ್ಲ, ನಾವು ಮಾಡೋ ಕೆಲಸಗಳು ಬೇರೆ ಇದೆ, ದೊಡ್ಡದಿದೆ ಅಂತ ಜಾರಿಕೊಳ್ತಾರೆ. ಇದರ ಜೊತೆಗೇನೆ ಇನ್ನು ಅವರು ನಿರೂಪಣ ಈ ನಡುವೆ ತುಂಬಾ ವೀಕ್ ಆಗಿದೆ ಅಂತ ಅನಿಸುತ್ತೆ. ಅವ್ರ ಪ್ರೆಸೆಂಟೇಷನ್ ಆಗಲಿ, ಅವರು ತುಂಬ ವಾಗ್ಮಿಗಳು, ಅವ್ರ ನಾಲೆಡ್ಜ್ ಆಗಲಿ ತುಂಬ ಹೈ ಸ್ಟ್ಯಾಂಡರ್ಡಲ್ಲಿ ಇತ್ತು. ಬಟ್ ಈ ನಡುವೆ ಅವರು ಕೊಡೋ ಲಾಜಿಕ್ಸು ಭಾಳ ವೀಕ್ ಆಗಿದೆ. ಅಂದರೆ ನನ್ನಂಥ ಸಾಮಾನ್ಯ ಪಂಡಿತನಲ್ಲದ ಸಾಮಾನ್ಯ ಅವರು ಅನಾಲಿಸಿಸ್ ಸ್ಕಿಲ್ಸ್ನ ಡೌಟ್ ಪಡೋ ಥರ ಮಾಡ್ತಿದೆ. ಅದಕ್ಕೂ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಅವ್ರು ಏನಂತ ಹೇಳ್ತಿದ್ದಾರೆ, ಇನ್ನೊಂದು ವಿಡಿಯೋ ಕೂಡ ನಿಮ್ಗೆ, ಇನ್ನೊಂದು ಆಡಿಯೋ ನಿಮಗೆ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ, ಕೇಳಿ. ಆದ ನಂತರ ನಾನು ಅದರ ಬಗ್ಗೆ ಮಾತಾಡ್ತೇನೆ. ಜನರ ಬಗ್ಗೆ ಹೇಳಿದ್ದು, ನಿಂದಕರಿಗೆ ಇದು ಯಾವುದು ಅರ್ಥವೂ ಆಗೋದಿಲ್ಲ, ಮತ್ತೆ ಇದನ್ನು ನಾಟಕ ಅಂತಾರೆ ಅಂತನ್ನುವುದು ನನಗೆ ಪರಿಸ್ಪಷ್ಟವಾಗಿ ಗೊತ್ತಿದೆ. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಇನ್ನು ಅವರಿಗೂ ಸೇರಿಸಿ ನಾನು ಹೇಳುವಂತಹ ಉತ್ತರ, ಹಣ ಮತ್ತು ಪ್ರಚಾರಗಳು ನನ್ನ ಉದ್ದೇಶವಾಗಿದ್ದರೆ ನಾನು ಯಾಕೆ ಸತ್ಯಾತ್ಮರ ವಿರೋಧ ನಿಲ್ತಾ ಇದ್ದೆ? ಸತ್ಯಾತ್ಮರಿಗೆ ನಾನು ಗೌರವ ಮಾಡಿಬಿಟ್ಟಿದ್ರೆ, ಸತ್ಯಾತ್ಮರನ್ನು ನಾನು ಹೊಗಳಿಬಿಟ್ಟಿದ್ರೆ, ವಿಶ್ವನಂದಿನಿ ಉತ್ತರಾದಿ ಮಠದ ಮನೆಗಳಲ್ಲಿ ರಾರಾಜಿಸ್ತಾ ಇತ್ತು. ಎಂಥ ಗೌರವ ಸಿಗ್ತಾ ಇತ್ತು, ಎಂಥ ಪ್ರಚಾರ ಸಿಗ್ತಾ ಇತ್ತು ನನಗೆ. ಸರಳವಾದ ವಿಷಯ. ಇವತ್ತು ಸತ್ಯಾತ್ಮರ ಅಭಿಮಾನಿಗಳು ಗಲ್ಲಿಗಿದ್ದಾರೆ. ಅವರೆಲ್ಲರ ಆದರಕ್ಕೆ, ಪ್ರೀತಿಗೆ ನಾನು ಪಾತ್ರನಾಗಿ ಬಿಡ್ತಿದ್ದೆ. ಸತ್ಯಾತ್ಮರನ್ನು ಗೌರವ ಮಾಡಿಬಿಟ್ಟಿದ್ದೆ. ನಾನು ಇವರನ್ನ ಅಭಿನವ ವೇದವ್ಯಾಸರು, ಅಭಿನವ ಶ್ರೀಮದ್ ಆಚಾರ್ಯರು ಅಂತ ಹೇಳಿ ಒಂದು ಶ್ಲೋಕ ಮಾಡಿಬಿಟ್ಟಿದ್ರೆ ಇವರೆಲ್ಲರೂ ನನ್ನ ಕೀರ್ತಿಯ ಉತ್ತುಂಗದಲ್ಲಿ ಇರಿಸ್ತಾ ಇದ್ರು. ಅಷ್ಟು ತಿಳುವಳಿಕೆ ಅಂತೂ ನನಗಿದೆ, ಇವರನ್ನು ಹೊಗಳೇ ಬಿಟ್ರೆ ಸಮಾಜ ನನ್ನ ಹಿಂದೆ ಬರ್ತದೆ ಅಂತ. ಸತ್ಯಾತ್ಮರ ಪಕ್ಷದಲ್ಲಿ ನಿಂತುಕೊಂಡು ಸತ್ಯಾತ್ಮರನ್ನು ಹೊಗಳಿದರೆ ಹಣ ಬರ್ತದೆ, ಪ್ರಚಾರ ಸಿಗುತ್ತದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನನಗೆ ಗೊತ್ತು. ಹಣ ಪ್ರಚಾರವೇ ನನ್ನ ಉದ್ದೇಶ ಆಗಿದ್ರೆ ಅವರ ವಿರೋಧಕ್ಕೆ ಯಾಕೆ ಹೋಗ್ತಾ ಇದ್ದೆ? ಉತ್ತರಾದಿ ಮಠದ ಜನಕ್ಕೆ ಕಾಮನ್ ಸೆನ್ಸ್ ಸಹಿತ ಇಲ್ಲ ಅನ್ನೋದಕ್ಕೆ ಅವರ ಈ ಮಾತುಗಳೇನೆ ಸಾಕ್ಷಿಯಾಗ್ತದೆ. ಈ ಆಡಿಯೋ ಕೇಳಿದ್ರಲ್ಲ, ಇದರಲ್ಲಿ ಏನಂತಿದ್ದಾರೆ ಅವರು, ಸತ್ಯಾತ್ಮ ತೀರ್ಥರನ್ನ ನಾನು ಹೊಗಳಿದರೆ ಇದ್ದ ಉತ್ತರಾದಿ ಮಠದ ಅವರ ಎಲ್ಲ ಶಿಷ್ಯವರ್ಗ ಎಲ್ಲಾನು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ ವಿಷಯ ನನಗೆ ಗೊತ್ತಿದೆ, ಆದರೂ ನಾನು ಮಾಡ್ತಾ ಇಲ್ಲ, ಸತ್ಯದ ಸಲುವಾಗಿ ನಾನು ನಿಂತಿದ್ದೀನಿ. ಇದು ಅವ್ರ ಲಾಜಿಕ್. ಇದು ಹೇಗಿದೆ ಅಂದರೆ, ಈ ಧ್ರುಬರಾಟಿ ಅಂತ ಒಬ್ಬನಿದ್ದಾನೆ, ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ನಾಗೇಂದ್ರಾಚಾರ್ಯರು ಕೂಡ ಗೊತ್ತಿರ್ಬೋದು. ಯಾಕಂದರೆ ಅವರು ಮೋದಿಗೆ ಸಪೋರ್ಟ್ ಮಾಡಲಿಕ್ಕೆ ಕೆಲವು ವಿಡಿಯೋಗಳು ಮಾಡಿದ್ದಾರೆ. ಅದು ಅಪ್ರಿಷಿಯೇಟ್ ಮಾಡ್ತೀವಿ, ಅದರಲ್ಲಿ ವಿವಾದ ಏನೂ ಇಲ್ಲ. ಯಾಕಂದರೆ ನಮ್ಮ ಧರ್ಮನ ಕಾಪಾಡಲಿಕ್ಕೆ ಮೋದಿ ಇದ್ದಾನೆ, ಆತನಿಗೆ ನಾವೆಲ್ಲರೂ ಬೆಂಬಲ ಕೊಡಬೇಕಾಗಿದೆ. ಬಟ್ ಇವ್ರು ಹೇಳೋದು ಹೇಗಿದೆ ಅಂದರೆ, ಆ ಧ್ರುಬರಾಟಿ ಕೂಡ ಇದೇ ಥರ ಸೇಮ್ ಪ್ಯಾಟ್ರನ್ ಫಾಲೋ ಆಗಿ ಹೇಳಬಹುದು. ನಾನು ಮೋಡಿಗೆ ಎಲ್ಲರೂ ದೇಶಾದ್ಯಂತ ಫ್ಯಾನ್ಸ್ ಇದ್ದಾರೆ, ನಾನು ಮೋಡಿ ಬಗ್ಗೆ ಚಲೋ ಮಾತುಗಳು ಮಾತಾಡಿದ್ರೆ ಎಲ್ಲರೂ ನನ್ನ ಆದರ ಮಾಡ್ತಾರೆ ಗೊತ್ತು, ಆದರೂ ನಾನು ಆ ಸಲುವಾಗಿ ಮಾಡ್ತಿಲ್ಲ, ನಾನು ಸತ್ಯದ ಸಲುವಾಗಿ ನಿಂತಿದ್ದೀನಿ, ಮೋಡಿ ಮಾಡೋ ಎಲ್ಲ ದುಷ್ಟಚರ್ಯಗಳನ್ನೆಲ್ಲ ನಾನು ಹೊರಗಾಕ್ತೀನಿ, ಆತ ಒಬ್ಬ ಡಿಕ್ಟೇಟರು ಅಂಥೇಳಿ ನಾನು ವಿಡಿಯೋಗಳು ಮಾಡ್ತೀನಿ ಅಂತ ಯಾವ ಥರ ಹೇಳ್ತಿದ್ದಾನೋ, ನಾಗೇಂದ್ರಾಚಾರ್ಯರು ಕೂಡ ಅದೇ ಥರ ಸೇಮ್ ಲಾಜಿಕ್ ಅಪ್ಲೈ ಮಾಡ್ತಿದ್ದಾರೆ. ನಾನು ನಾಗೇಂದ್ರಾಚಾರ್ಯರು ವಿಷ್ಣು ಭಕ್ತರು, ಅವ್ರನ್ನ ನಾನು ಈ ಧ್ರುಬರಾಟಿ ಜರಿಗೆ ಕಂಪೇರ್ ಮಾಡ್ತಿಲ್ಲ. ಬಟ್ ಈ ಒಂದು ಲಾಜಿಕ್ ತುಂಬ ದೋಷಯುಕ್ತವಾಗಿದೆ. ಅಂದರೆ ನಾನು ಸತ್ಯದ ಸಲುವಾಗಿ ನಿಂತಿದ್ದೀನಿ ಕಡೆಯಿಂದ ಸತ್ಯಾತ್ಮರನ್ನು ವಿರೋಧ ಮಾಡ್ತಾ ಇದ್ದೀನಿ ಅಂತ ಹೇಳೋ ಲಾಜಿಕ್ ಏನಿದೆಯೋ ಅದು ಕರೆಕ್ಟ್ ಆದ ಲಾಜಿಕ್ ಅಲ್ಲ. ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಕೇವಲ ಒಂದು ಮಿರರ್ ಥರ. ನೀವು ಮಾಡೋ ಮಿಸ್ಟೇಕ್ಸು ಎಲ್ಲರಲ್ಲಿ ಹಿಪೋಕ್ರಸಿ ಇರುತ್ತೆ, ನಿಮ್ಮಲ್ಲಿ ಇರುತ್ತೆ, ನಮ್ಮಲ್ಲಿ ಇರುತ್ತೆ. ಸಂದರ್ಭ ಬಂದ ಕಾಲಕ್ಕೆ ಮಾತ್ರ ಅದು ಹೊರಗೆ ಬರುತ್ತೆ. ಅಷ್ಟುವರೆಗೆ ನಾವೆಲ್ಲ ಒಳ್ಳೆಯವರು ಅಂತ ಹೇಳಿ ಓಡಾಡ್ತಾ ಇರ್ತೀವಿ, ಅದು ನಿಜ ಅಲ್ಲ. ಆತ್ಮ ಪರಿಶೀಲನೆ ಒಂದು ಮಾಡಿಕೊಂಡ್ರೆ ನಿಮ್ಮ ಜ್ಞಾನ ನಮಗೆಲ್ಲರಿಗೆ ಬೆಳಕು ಆಗತ್ತೆ ಅಂತ ಹೇಳಿ ಕೇಳ್ಕೊಂತ ಮಧ್ವೇಶಾರ್ಪಣಮಸ್ತು.